ನಮಸ್ಕಾರ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಎಲ್ಲ ವೀಕ್ಷಕರಿಗೆ ಫೆಬ್ರವರಿ ತಿಂಗಳಿನ ಮಾಸ ಭವಿಷ್ಯವನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಜನವರಿಯಲ್ಲಿ ನಮಗೆ ಸಂಕ್ರಾಂತಿಯಲ್ಲಿ ಪಂಚಗ್ರಹ ಕೂಟದಿಂದ ಏರ್ಪಾಟಾದಂತಹ 5 ಗ್ರಹಗಳ ಒಂದು ಸಂಯೋಗದಿಂದ ಸುಮಾರು ದಿವಸಗಳ ಕಾಲ ಅನೇಕ ಶುಭಾಶುಭ ಫಲಗಳನ್ನು ದ್ವಾದಶ ರಾಶಿಗಳ ಮೇಲೆ ಕೊಡ್ತಾ ಇತ್ತು. ಫೆಬ್ರವರಿ ತಿಂಗಳಿನಲ್ಲಿ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಗ್ರಹಗಳು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಫೆಬ್ರವರಿ ತಿಂಗಳಿನಲ್ಲಿ ತಿಂಗಳ 15 ದಿವಸದವರೆಗೆ ಮೊದಲು 15 ದಿವಸಗಳು ಮತ್ತೆ 15 ದಿವಸಗಳು ಒಂದು ರೀತಿ ಸ್ವಲ್ಪ ಎಲ್ಲ ರಾಶಿಯವರಿಗೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಂತ ಕಾಣುತ್ತೆ. ಮೊದಲು 15 ದಿವಸ ಇರುವಂತಹ ರೀತಿಯಲ್ಲಿ ಮತ್ತು 15 ದಿವಸ ಇರುವಂಥದ್ದು ಸ್ವಲ್ಪ ವ್ಯತ್ಯಾಸಗಳನ್ನು ಉಂಟು ಮಾಡಬಹುದು ಅಂತ. ಇನ್ನು ಮೇಷರಾಶಿಯವರಿಗೆ ನಾವು ಈ ತಿಂಗಳು ನೋಡೋದಾದ್ರೆ ಈ ವರ್ಷ ಅನ್ನೋ ಥರದ್ದು ಮೇಷರಾಶಿಯವರಿಗೆ ಸ್ವಲ್ಪ ಸಹಜವಾಗಿ ಸಮಸ್ಯೆನೆ. ಆದರೆ ಫೆಬ್ರವರಿ ತಿಂಗಳು ಕೂಡ ಮಿಶ್ರ ಫಲಗಳನ್ನೇ ತಂದುಕೊಡುತ್ತೆ. ಈ ಫೆಬ್ರವರಿ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಕೆಲಸ ಕಾರ್ಯದಲ್ಲೆಲ್ಲ ಸ್ವಲ್ಪ ತಡೆ ಆಗೋ ಥರದ್ದು, ಎಲ್ಲ ವಿಘ್ನಬಾಧೆಗಳು ಬರೋ ಥರದ್ದು. ಅದಾದ ನಂತರದಲ್ಲಿ ಒಂದು ರೀತಿ ಮಾಡುವಂತಹ ಉದ್ಯೋಗದಲ್ಲಿ ಅಥವಾ ಸ್ನೇಹಿತರೊಂದಿಗೆ ಸ್ವಲ್ಪ ವೈಮನಸ್ಸಿ ಬರೋ ಥರದ್ದು, ಕುಟುಂಬದಲ್ಲಿ ಸ್ವಲ್ಪ ಸುಖ ಶಾಂತಿ ನೆಮ್ಮದಿ ಇಲ್ಲದೆ ಇರೋ ಥರದ್ದು, ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನೀವು ಯಾರನ್ನ ವಿಶ್ವಾಸಿಗಳು, ಯಾರನ್ನ ನಂಬಿಕಸ್ಥರು ಅಂತ ಅಂದ್ಕೊಂಡಿರ್ತೀರಾ ಅವರಿಂದ ನಿಮಗೆ ತೊಂದರೆ ಆಗುವಂತಹ ಒಂದು ಸಾಧ್ಯತೆ ಕೂಡ ಈ ಮೇಷರಾಶಿಯವರಿಗೆ ಪ್ರಾರಂಭದಲ್ಲಿ ಇರುತ್ತೆ. ಆದರೆ ತಿಂಗಳಿನ ಅರ್ಧದ ನಂತರದಲ್ಲಿ 15ನೇ ತಾರೀಕಿನ ನಂತರ ಸರಿಸುಮಾರು ಆ ಟೈಮಲ್ಲೆಲ್ಲ ಸ್ವಲ್ಪ ಅವರಿಗೆ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು, ಈ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರಬೇಕು ಅನ್ನುವಂತಹ ಒಂದು ಯೋಚನೆ ಅನ್ನೋ ಥರದ್ದಾಗಿರ್ಬೋದು, ಅಥವಾ ಅದನ್ನ ಹೇಗೆ ಇದರಿಂದ ಹೊರಗಡೆ ಬರಲಿಕ್ಕೆ ಬೇಕಾಗಿರುವಂತಹ ಮಾರ್ಗದರ್ಶನ ಆಗಿರ್ಬೋದು, ಇದು ಸಿಗುವಂತಹ ಒಂದು ಸಾಧ್ಯತೆ ಮೇಷರಾಶಿಯವರಿಗೆ ಇದೆ. ಹಾಗಾಗಿ ಮಿಶ್ರ ಫಲಗಳು ಅಂತ ಹೇಳ್ಬೋದು. ಮೇಷರಾಶಿಯವರಿಗೆ ಕೆಲಸದಲ್ಲೆಲ್ಲ ಒಳ್ಳೆ ಪ್ರಗತಿ ಸಿಗುತ್ತೆ. ಆದ್ರೆ ನಂಬಿಕೆ ಯಾರ ಮೇಲೆ ಇಟ್ಟಿದ್ದೀರಾ ಅಥವಾ ಯಾರನ್ನಾರು ನಂಬಿ ಏನಾದ್ರು ಕೊಡ್ತಿದ್ದೀರಾ ಅಂತಂದ್ರೆ ಅವರಿಗೆ ಒಂದು ಜವಾಬ್ದಾರಿ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಅಥವಾ ಒಂದು ದ್ರವ್ಯ ಅಥವಾ ಹಣಕಾಸಿನ ಸಂಪತ್ತಾಗಿರ್ಬೋದು, ಕೊಡ್ಲಿಕ್ಕೆ ಮುಂಚೆ ಸ್ವಲ್ಪ ಯೋಚನೆಯನ್ನ ಮಾಡಿ ನೀವು ಯಾರ ಜೊತೆ ಕೆಲಸ ಮಾಡ್ತಿದ್ದೀರಾ ಅವ್ರ ಜೊತೆ ಸ್ವಲ್ಪ ವೈಮನಸ್ಸುಗಳಾಗುವಂತ ಒಂದು ಸಾಧ್ಯತೆಗಳು ಅನ್ನೋ ಥರದ್ದು ಕಾಣಸಿಗತ್ತೆ. ತಲೆನೋವು ಬರುವಂತಹ ಒಂದು ಸಾಧ್ಯತೆ, ಕಣ್ಣಿನಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಅಥವಾ ಕಣ್ಣಿನಿಂದ ತಲೆನೋವು ಬರುವಂತಹ ಒಂದು ಸಾಧ್ಯತೆಗಳು ಕೂಡ ಮೇಷರಾಶಿಯವರಿಗೆ ಕಾಣಸಿಗತ್ತೆ. ಮೇಷರಾಶಿಯವರು ಒಟ್ಟಾರೆ ಅವಶ್ಯವಾಗಿ ಈ 7.5 ಒಂದು ವಿಚಾರ ಅನ್ನೋ ಥರದ್ದು ಏನಿದೆ ಅದರ ಸಂಬಂಧವಾಗಿ ಆಂಜನೇಯ ಸ್ವಾಮಿಗೆ ಹನುಮಾನ್ ಚಾಲಿಸ ಇತ್ಯಾದಿಗಳನ್ನ ಹೇಳುವಂಥದ್ದು, ಮತ್ತೆ ಈಶ್ವರನ ದೇವಸ್ಥಾನವನ್ನು ದರ್ಶನವನ್ನು ಮಾಡುವಂಥದ್ದು, ದೇವಿಗೆ ವಿಶೇಷವಾಗಿ ಅರ್ಚನೆ ಇತ್ಯಾದಿಗಳನ್ನ ಮಾಡಿಸುವಂಥದ್ದು ತುಂಬಾ ಒಳ್ಳೆ ಫಲವನ್ನ ತಂದುಕೊಡುತ್ತೆ. ಒಟ್ಟು ದ್ವಾದಶ ರಾಶಿಯವರಿಗೆ ಅವರಿಗೆ ಇರುವಂತಹ ಒಂದು ಗ್ರಹಗಳ ಸಂಚಾರ, ಗ್ರಹಗಳು ಕೊಡಬಹುದಾಗಿರುವಂತಹ ಒಂದು ಫಲವನ್ನು ನಿರೀಕ್ಷಣೆಯನ್ನ ಮಾಡಿ ಎಲ್ಲರಿಗೂ ಕೂಡ ಈ ರೀತಿ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಬಹುದು ಅಂತ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ನಮಸ್ಕಾರ.